ಕಾಂಗ್ರೆಸ್ನ ಸರ್ಕಾರದ ಪ್ರತಿನಿಧಿಗಳ ಮೇಲೆ ಯಾಕೆ ಹಿಂದೂ ವಿರೋಧಿ ಅನ್ನೋ ಅಪವಾದ ಬರ್ತಿದೆ ಅನ್ನೋದಕ್ಕೆ ನೀವು ಹೇಳ್ತೀರಿ ನಾನೊಬ್ಬ ಹಿಂದೂ, ಪ್ರೌಡ್ ಹಿಂದೂ ಅಂತ ಹೇಳಿ ನೀವೇ ಹೇಳ್ತೀರಿ, ಹಿಂದೂ ಆಗಿ ಹುಟ್ತೀನಿ ಅಂತ ಹೇಳ್ತೀರಿ. ಆದ್ರೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಹಳೆಯ ಒಂದು ಭಾಷಣದಲ್ಲಿ ಹೇಳ್ತಾರೆ ಹಿಂದುತ್ವ ಅನ್ನೋದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಕೊಲೆ, ಸುಲಿಗೆ, ಹಿಂಸೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ ಬ್ರದರ್ಸ್, ಯಾರನ್ನ? ಕುಕ್ಕರ್ ಬಾಂಬ್ ನ ಆರೋಪಿಯನ್ನ ಬ್ರದರ್ಸ್. ಮತ್ತೊಂದ್ ಕಡೆ ನಿಮ್ಮದೇ ಪಕ್ಷದ ಶಾಸಕರಾದ ಸಂಗಮೇಶ್ ಅವರು, ಭದ್ರಾವತಿ ಅವರು ಹೇಳ್ತಾರೆ ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿ. ಇದೆಲ್ಲ ಹಿಂದೂ ಸಮುದಾಯಕ್ಕೆ ಕೊಡ್ತಾ ಇರುವ ಮೆಸೇಜ್, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮೂಡ್ತಾ ಇರುವ ಅಭಿಪ್ರಾಯ. ಇದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವ್ರು ಏನ್ ಹೇಳ್ತಾರೆ? ಮೇಡಮ್ ಅವರು ನೀವು ಒಂದು ಕೇಳಿದ್ರಿ, ಮುಸ್ಲಿಂ ಬಾಂಧವರನ್ನ ಅವರು ಬ್ರದರ್ಸ್ ಅಂತ ಕರೆದಿದ್ದು ಮೇಡಮ್. ಅಲ್ಲಾರೋ ಕಲ್ಲೆಸಿದವ್ರನೋ ಬಾಂಬ್ ಬಿಟ್ಟವ್ರನೋ ಅಲ್ಲ. ಒಂದು ದೊಡ್ಡ ಸಮುದಾಯ, 14 to 15% ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋ ಸಮುದಾಯ ನಮ್ಮ ದೇಶದಲ್ಲಿ. ಈ ದೇಶಭಕ್ತಿ ಅವ್ರಿಗೂ ಇದೆ. ಆರ್ಮಿಯಿಂದ ಹಿಡಿದು ಪ್ರತಿ ಇಲಾಖೆಯಲ್ಲೂ ರೆವಲ್ಯೂಷನರಿ ಚೇಂಜಸ್ ಅವರು ತಂದಿದ್ದಾರೆ. ಅವ್ರ ಸಮುದಾಯದ ಮಕ್ಕಳು ಏಮ್ಸ್, IIT, UPSC ಅಂತ ಎಕ್ಸಾಮ್ಸ್ ನ ಫಸ್ಟ್ ರ್ಯಾಂಕ್ ಅಲ್ಲಿ ಹೊಡೆದು ಕ್ರ್ಯಾಕ್ ಆಗಿದ್ದಾರೆ. ಟೆರ್ರರ್ ಹಿಟ್ ಏರಿಯಾದಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಅಂತ ಕಷ್ಟ ಏರಿಯಾದಲ್ಲಿ ಓದಿ UPSC ಅಲ್ಲಿ ಸೆಕೆಂಡ್ ರ್ಯಾಂಕ್ ಬರ್ತಾನೆ. ಸೊ ಆ ಸಮುದಾಯದಲ್ಲೂ ಪ್ರತಿಭೆಗಳಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ತಪ್ಪು ಯಾವನ್ ಮಾಡ್ತಾನೆ ಅವನ್ ನರಾಜ್ಗೆ ಹಾಕಿ ನಾವು ಸಪೋರ್ಟ್ ಮಾಡ್ತೀವಿ, ಎಂಟೈರ್ ಧರ್ಮನ ಬ್ಲೇಮ್ ಮಾಡಬೇಡಿ, ಅಷ್ಟೇ ನನ್ನ ಪ್ರಶ್ನೆ. ಒಂದು ವಿಚಾರ, ನೀವು ಧರ್ಮನ ಖಂಡಿತ ನಾವು ಧರ್ಮನ ವಿರೋಧಿಸ್ತಿಲ್ಲ. ಅವರು ಆ ಧರ್ಮದಲ್ಲಿ ಕೆಲವರು ನಮ್ಮ ಸಂವಿಧಾನನ, ನಮ್ಮ ಸಂವಿಧಾನದ ಕಾನೂನನ್ನ, ನಮ್ಮ ಧರ್ಮನ, ನಮ್ಮ ಧರ್ಮದ ನಾವು ಪೂಜೆ ಮಾಡೋ ನಮ್ಮ ಧರ್ಮದ ದೇವರುಗಳನ್ನ ವಿರೋಧಿಸೋದು, ಕಲ್ಲು ಹೊಡಿಯೋದು, ಇದು ಮಾಡ್ತಾರೆ, ಅದನ್ನ ವಿರೋಧಿಸ್ತೀವಿ. ತಲೆ ತಪ್ಪುಗಳಿಗೆ ಮೊದಲು ದೂರ ಮಾಡ್ಕೊಳ್ಳಿ. ಸರ್, ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಬಸ್ ಫ್ರೀ ಮಾಡ್ತೀವಂತ ಮಾತು ಕೊಟ್ರು, ಮಾತನ್ನ ಪೂರೈಸ್ಕೊಂಡ್ರು ಕೂಡ. ಆದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಬಸ್ ಫ್ರೀ ಮಾಡೋದೇ ಬೇಕಾಗಿತ್ತ? ಅದೇ ದುಡ್ಡನ್ನ ಅವರು ಎಜುಕೇಶನ್ ಕೊಡ್ಬೋದಿತ್ತಲ್ಲ, ಅದೇ ಎಜುಕೇಶನ್ ಫ್ರೀ ಮಾಡ್ಬೋದಿತ್ತಲ್ಲ. ನಮ್ಮ ಬಜೆಟ್ 4 ಲಕ್ಷ ಕೋಟಿ ಮೇಡಮ್. ಅಮ್ಮ, 4 ಲಕ್ಷ ಕೋಟಿ ನಮ್ಮ ಬಜೆಟ್. ನಾವು ಗ್ಯಾರಂಟೀಸ್ ಖರ್ಚು ಮಾಡ್ತಾ ಇರೋದು 50 ರಿಂದ 55 ಸಾವಿರ ಕೋಟಿ. ಫಾರ್ ಯುವರ್ ಇನ್ಫಾರ್ಮೇಶನ್, ಪ್ರೈಮರಿ ಎಜುಕೇಶನ್ ಬಜೆಟ್ 35 ರಿಂದ 40 ಸಾವಿರ ಕೋಟಿ. 40 ಸಾವಿರ ಕೋಟಿ ಸ್ಟಿಲ್ ವಿ ಆರ್ ಸ್ಪೆಂಡಿಂಗ್ ಆನ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. 3.5 ಲಕ್ಷ ಕೋಟಿ ನಾವು ಅಭಿವೃದ್ಧಿ ಮೇಲೆ ಸ್ಪೆಂಡ್ ಮಾಡ್ತಿದೀವಿ. ನಾವು ಕಳೆದ ವರ್ಷದ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಜಾಸ್ತಿ ಮಾಡಿದೀವಿ. ನನ್ನ ತಂಗಿಯ ಸ್ಥಾನದಲ್ಲಿ ಇದೆಯಾ ನೀನು? ನಿನ್ನ ತಂದೆ ತಾಯಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆಯಮ್ಮ, ನೀನು ಟಿಕೆಟ್ ತಗೊಂಡು ಎಲ್ಲಿಗೆ ಬೇಕಾದ್ರೂ ಓಡಾಡಬಲ್ಲೆ. ಆದ್ರೆ ನನ್ನ ಹಳ್ಳಿಯಲ್ಲಿ ಹೆಣ್ಮಕ್ಳಿದ್ದಾರೆ, ದಿನಕ್ಕೆ 200 ರೂಪಾಯಿ ಕೂಲಿ ಮಾಡೋರು. ಅವ್ರು ಧರ್ಮಸ್ಥಳಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಲೈಫ್ ಟೈಮ್ ಡ್ರೀಮ್ ಆಗಿರುತ್ತೆ. ಅಂತ ಹೆಣ್ಮಕ್ಳಿಗೋಸ್ಕರ ನಾವು ಈ ಸ್ಕೀಮ್ ತಂದಿದ್ವಿ. ಸರ್ ನಮಸ್ಕಾರ, ಕಾರ್ತಿಕ್ ಅಂತ, ಸ್ಟೂಡೆಂಟ್ ಅಂದ್ಬಿಟ್ಟು. ನಮಸ್ಕಾರ ಸರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಿಮ್ ಮೇಲೆ ಅತ್ಯಂತ ಗೌರವ ಇದೆ, ಅಲ್ಲಿ ಆಪೋಸಿಷನ್ ಅಲ್ಲಿ ಕೂತಿರೋರ್ಗೂ ಗೌರವ ಇದೆ. ಸರ್, ನಿನ್ನೆ ಮೊನ್ನೆ ಎಲ್ಲ ನೀವು ತಾವು ಮೀಡಿಯಾ ಮಾತಾಡಿದ್ರಿ, ಹಾಗೂ ಇಲ್ಲೂ ಹೇಳ್ತಾ ಇದ್ದೀರಾ ಪ್ರತಾಪ್ ಸಿಂಹ ಯತ್ನಾಳ್ ಅವರೆಲ್ಲ ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ. ಒಂದು. ಎರಡನೇದು ಕುರಿ, ಕೋತಿ, ಕಮ್ಮಂಗಿ, ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ ಸರ್. ಸರ್, ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ಒಂದು ಸರ್, ರಾಜಕೀಯದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕಂದ್ರೆ ಹಂಬಲ್ ಆಗಿರ್ಬೇಕು ಅಂತ ಹೇಳಿದಿರಿ. ನೀವು ತುಂಬಾ ಹಂಬಲ್ ಇದ್ದೀರಿ ಸರ್, ನೀವ್ ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ ಸರ್? ಅಲ್ಲ, ನಾನು ಆಲ್ರೆಡಿ ಬೆಳೆದಿರೋದಕ್ಕೆ ಸ್ಟೇಟ್ ಪಾಲಿಟಿಕ್ಸ್. ಒಂದ್ ನಿಮಿಷ, ಅವ್ರು ಕೇಳಿದ್ರು, ಅಪ್ಪ ನಿಮ್ಮ ಬಿಜೆಪಿ ಅವ್ರ ಬಾಯಲ್ಲಿ ಮುತ್ತು ರತ್ನಗಳೇ ಉದುರುತ್ತಲ್ಲ, ತಲೆ ಕಡಿತೀವಿ ಅನ್ನೋದು ಮುತ್ತು ರತ್ನ ಅಲ್ಲ. ನಾನ್ ಬಿಜೆಪಿ ಅವನಲ್ಲ, ಐ ಆಮ್ ಅ ಸ್ಟೂಡೆಂಟ್. ನೀವ್ ಯಾವಾಗ್ಲೂ ಕೋತಿ, ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ನೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ ಮಾಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಅಕ್ಕ. ನಮಸ್ಕಾರ ಸರ್, ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬಾನೇ ಕೊಡುಗೆ ಕೊಡ್ತಾ ಇದ್ದೀರಾ. ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ನೀವು ಆದರ್ಶ ಆಗಿದ್ದೀರಾ, ಸ್ಫೂರ್ತಿ ಆಗಿದ್ದೀರಾ. ನಿಜವಾಗ್ಲೂನೇ ಅದು ಹೊಗಳಂತ ವಿಷಯನೇ, ನಾನು ಇಲ್ಲ ಅಂತ ಹೇಳಲಿಲ್ಲ. ಅವರು ನಿಮ್ಮ ಮೋಟಿವೇಶನಲ್ ಸ್ಪೀಚ್ ಎಲ್ಲ ತುಂಬಾ ಕೇಳ್ತಾರೆ, ಅದರಿಂದ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಅದೊಂದೇ ನೋಡಲ್ಲ ಸರ್, ಅವರು ನೀವು ಮೀಡಿಯಾ ಮುಂದೆ ಕೊಡೋ ಹೇಳಿಕೆಗಳು, ನಿಮ್ ರಾಜಕೀಯ ಭಾಷಣಗಳನ್ನೂ ಕೇಳ್ತಾ ಇದ್ದಾರೆ. ಅದರಿಂದ ಯಾವ ತರ ಇನ್ಸ್ಪೈರ್ ಆಗ್ತಾರೆ? ನೀವೇ ಬೆಳೆಸ್ತಾ ಇರೋ ಗಿಡಗಳಿಗೆ ಯಾವ ತರ ಗೊಬ್ಬರ ಹಾಕ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಾ ಇದೆ? ಕ್ಲಾರಿಟಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಕಂಫರ್ಟ್ ಝೋನ್ ಅಲ್ಲಿ ಇರಬೇಕು,
ನೆಮ್ಮದಿಯಾಗಿರ್ಬೇಕು. ಮಂತ್ ಎಂಡ್ ಅಲ್ಲಿ EMI ಕಟ್ಕೊಳ್ಳೋದೇ ನನ್ನ ಲೈಫ್ ಟಾರ್ಗೆಟ್. ಒಂದು 2 BHK ಮನೆ ಕಟ್ಕೊಳ್ಳೋದೇ ನನ್ನ ಟಾರ್ಗೆಟ್ ಅನ್ಕೊಂಡಿದ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ. ಕಾಂಗ್ರೆಸ್ನ ಸರ್ಕಾರದ ಪ್ರತಿನಿಧಿಗಳ ಮೇಲೆ ಯಾಕೆ ಹಿಂದೂ ವಿರೋಧಿ ಅನ್ನೋ ಅಪವಾದ ಬರ್ತಿದೆ ಅನ್ನೋದಕ್ಕೆ ನೀವು ಹೇಳ್ತೀರಿ ನಾನೊಬ್ಬ ಹಿಂದೂ, ಪ್ರೌಡ್ ಹಿಂದೂ ಅಂತ ಹೇಳಿ ನಾನು ನೀವೇ ಮುಂದಿನ ಹೇಳ್ತೀರಿ. ಜನ್ಮದಲ್ಲೂ ಹಿಂದೂ ಹಿಂದೂವಾಗೇ ಆಗಿ ಹುಟ್ತೀನಿ ಅಂತ ಹೇಳ್ತೀರಿ. ಆದ್ರೆ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ಹಳೆಯ ಒಂದು ಭಾಷಣದಲ್ಲಿ ಹೇಳ್ತಾರೆ, ಹಿಂದುತ್ವ ಅನ್ನೋದು ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ ಕೊಲೆ, ಸುಲಿಗೆ, ಹಿಂಸೆ. DCM DK ಶಿವಕುಮಾರ್ ಅವರು ಹೇಳ್ತಾರೆ ಬ್ರದರ್ಸ್. ಯಾರನ್ನ? ಕುಕ್ಕರ್ ಬಾಂಬ್ ನ ಆರೋಪಿಯನ್ನ ಬ್ರದರ್ಸ್. ಮತ್ತೊಂದ್ ಕಡೆ ನಿಮ್ಮದೇ ಪಕ್ಷದ ಶಾಸಕರಾದ ಸಂಗಮೇಶ್ ಅವರು, ಭದ್ರಾವತಿ ಅವರು ಹೇಳ್ತಾರೆ ಮುಂದಿನ ಜನ್ಮ ಅನ್ನೋದಿದ್ರೆ ನಾನು ಮುಸಲ್ಮಾನನಾಗಿ ಹುಡ್ತೀನಿ ಅಂತ ಹೇಳಿ. ಇದೆಲ್ಲ ಹಿಂದೂ ಸಮುದಾಯಕ್ಕೆ ಕೊಡ್ತಾ ಇರುವ ಮೆಸೇಜ್, ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮೂಡ್ತಾ ಇರುವ ಅಭಿಪ್ರಾಯ. ಇದ್ರ ಬಗ್ಗೆ ಪ್ರದೀಪ್ ಈಶ್ವರ್ ಅವ್ರು ಏನ್ ಹೇಳ್ತಾರೆ? ಮೇಡಮ್ ಅವರು ನೀವು ಒಂದು ಕೇಳಿದ್ರಿ, ಮುಸ್ಲಿಂ ಬಾಂಧವರನ್ನ ಅವರು ಬ್ರದರ್ಸ್ ಅಂತ ಕರೆದಿದ್ದು ಮೇಡಮ್. ಅಲ್ಲಾರೋ ಕಲ್ಲೆಸಿದವ್ರನೋ ಬಾಂಬ್ ಬಿಟ್ಟವ್ರನೋ ಅಲ್ಲ. ಒಂದು ದೊಡ್ಡ ಸಮುದಾಯ, 14 to 15% ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋ ಸಮುದಾಯ ನಮ್ಮ ದೇಶದಲ್ಲಿ. ಈ ದೇಶಭಕ್ತಿ ಅವ್ರಿಗೂ ಇದೆ. ಆರ್ಮಿಯಿಂದ ಹಿಡಿದು ಪ್ರತಿ ಇಲಾಖೆಯಲ್ಲೂ ರೆವಲ್ಯೂಷನರಿ ಚೇಂಜಸ್ ಅವರು ತಂದಿದ್ದಾರೆ. ಅವ್ರ ಸಮುದಾಯದ ಮಕ್ಕಳು ಏಮ್ಸ್, IIT, UPSC ಅಂತ ಎಕ್ಸಾಮ್ಸ್ ನ ಫಸ್ಟ್ ರ್ಯಾಂಕ್ ಅಲ್ಲಿ ಹೊಡೆದು ಕ್ರ್ಯಾಕ್ ಆಗಿದ್ದಾರೆ. ಟೆರರ್ ಹಿಟ್ ಏರಿಯಾದಲ್ಲಿ ಒಬ್ಬ ಮುಸ್ಲಿಂ ಹುಡುಗ ಅಂತ ಕಷ್ಟ ಏರಿಯಾದಲ್ಲಿ ಓದಿ UPSC ಅಲ್ಲಿ 2nd ರ್ಯಾಂಕ್ ಬರ್ತಾನೆ. ಸೊ ಆ ಸಮುದಾಯದಲ್ಲೂ ಪ್ರತಿಭೆಗಳಿದ್ದಾರೆ. ನನ್ನ ಪ್ರಶ್ನೆ ಇಷ್ಟೇ, ತಪ್ಪು ಯಾವನ್ ಮಾಡ್ತಾನೆ ಅವನ್ ಹರಾಜ್ಗೆ ಹಾಕಿ ನಾವು ಸಪೋರ್ಟ್ ಮಾಡ್ತೀವಿ, ಎಂಟೈರ್ ಧರ್ಮನ ಬ್ಲೇಮ್ ಮಾಡಬೇಡಿ, ಅಷ್ಟೇ ನನ್ನ ಪ್ರಶ್ನೆ. ಒಂದು ವಿಚಾರ, ನೀವು ಧರ್ಮನ ಖಂಡಿತ ನಾವು ಧರ್ಮನ ವಿರೋಧಿಸ್ತಿಲ್ಲ. ಅವರು ಆ ಧರ್ಮದಲ್ಲಿ ಕೆಲವರು ನಮ್ಮ ಸಂವಿಧಾನನ, ನಮ್ಮ ಸಂವಿಧಾನದ ಕಾನೂನನ್ನ, ನಮ್ಮ ಧರ್ಮನ, ನಮ್ಮ ಧರ್ಮದ ನಾವು ಪೂಜೆ ಮಾಡೋ ನಮ್ಮ ಧರ್ಮದ ದೇವರುಗಳನ್ನ ನಾವು ವಿರೋಧಿಸೋದು, ಕಲ್ಲು ಹೊಡೆಯೋದು, ಇದು ಮಾಡ್ತಾರೆ. ಅದನ್ನು ವಿರೋಧಿಸ್ತೀವಿ. ತಲೆ ತಪ್ಪುಗಳಿಗೆ ಮೊದಲು ದೂರ ಮಾಡ್ಕೊಳ್ಳಿ. ಸರ್, ಈಗ ಕಾಂಗ್ರೆಸ್ ಆಡಳಿತಕ್ಕೆ ಬರೋಕ್ಕಿಂತ ಮುಂಚೆ ಬಸ್ ಫ್ರೀ ಮಾಡ್ತೀವಂತ ಮಾತು ಕೊಟ್ರು, ಮಾತನ್ನ ಪೂರೈಸ್ಕೊಂಡ್ರು ಕೂಡ. ಆದ್ರೆ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಬಸ್ ಫ್ರೀ ಮಾಡೋದೇ ಬೇಕಾಗಿತ್ತ? ಅದೇ ದುಡ್ಡನ್ನ ಅವರು ಎಜುಕೇಶನ್ ಕೊಡ್ಬೋದಿತ್ತಲ್ಲ, ಅದೇ ಎಜುಕೇಶನ್ ಫ್ರೀ ಮಾಡ್ಬೋದಿತ್ತಲ್ಲ. ನಮ್ಮ ಬಜೆಟ್ 4 ಲಕ್ಷ ಕೋಟಿ ಮೇಡಮ್. ಅಮ್ಮ, 4 ಲಕ್ಷ ಕೋಟಿ ನಮ್ಮ ಬಜೆಟ್. ನಾವು ಗ್ಯಾರಂಟೀಸ್ ಖರ್ಚು ಮಾಡ್ತಾ ಇರೋದು 50 ರಿಂದ 55 ಸಾವಿರ ಕೋಟಿ. ಫಾರ್ ಯುವರ್ ಇನ್ಫಾರ್ಮೇಶನ್, ಪ್ರೈಮರಿ ಎಜುಕೇಶನ್ ಬಜೆಟ್ 35 ರಿಂದ 40 ಸಾವಿರ ಕೋಟಿ. 40 ಸಾವಿರ ಕೋಟಿ ಸ್ಟಿಲ್ ವಿ ಆರ್ ಸ್ಪೆಂಡಿಂಗ್ ಆನ್ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. 3.5 ಲಕ್ಷ ಕೋಟಿ ನಾವು ಅಭಿವೃದ್ಧಿ ಮೇಲೆ ಸ್ಪೆಂಡ್ ಮಾಡ್ತಿದೀವಿ. ನಾವು ಕಳೆದ ವರ್ಷದ ಬಜೆಟ್ಗಿಂತ ಈ ವರ್ಷದ ಬಜೆಟ್ ಜಾಸ್ತಿ ಮಾಡಿದೀವಿ. ನನ್ನ ತಂಗಿಯ ಸ್ಥಾನದಲ್ಲಿ ಇದೆಯಾ ನೀನು? ನಿನ್ನ ತಂದೆ ತಾಯಿ ಆರ್ಥಿಕ ಸ್ಥಿತಿ ಚೆನ್ನಾಗಿದೆಯಮ್ಮ, ನೀನು ಟಿಕೆಟ್ ತಗೊಂಡು ಎಲ್ಲಿಗೆ ಬೇಕಾದ್ರೂ ಓಡಾಡಬಲ್ಲೆ. ಆದ್ರೆ ನನ್ನ ಹಳ್ಳಿಯಲ್ಲಿ ಹೆಣ್ಮಕ್ಳಿದ್ದಾರೆ, ದಿನಕ್ಕೆ 200 ರೂಪಾಯಿ ಕೂಲಿ ಮಾಡೋರು. ಅವ್ರು ಧರ್ಮಸ್ಥಳಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಲೈಫ್ ಟೈಮ್ ಡ್ರೀಮ್ ಆಗಿರುತ್ತೆ. ಅಂತ ಹೆಣ್ಮಕ್ಳಿಗೋಸ್ಕರ ನಾವು ಈ ಸ್ಕೀಮ್ ತಂದಿದ್ವಿ. ಸರ್ ನಮಸ್ಕಾರ, ಕಾರ್ತಿಕ್ ಅಂತ, ಸ್ಟೂಡೆಂಟ್ ಅಂದ್ಬಿಟ್ಟು. ನಮಸ್ಕಾರ ಸರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನಿಮ್ ಮೇಲೆ ಅತ್ಯಂತ ಗೌರವ ಇದೆ, ಅಲ್ಲಿ ಆಪೋಸಿಷನ್ ಅಲ್ಲಿ ಕೂತಿರೋರ್ಗೂ ಗೌರವ ಇದೆ. ಸರ್, ನಿನ್ನೆ ಮೊನ್ನೆ ಎಲ್ಲ ನೀವು ತಾವು ಮೀಡಿಯಾ ಮಾತಾಡಿದ್ರಿ ಹಾಗೂ ಇಲ್ಲೂ ಹೇಳ್ತಾ ಇದ್ದೀರಾ, ಪ್ರತಾಪ್ ಸಿಂಹ ಯತ್ನಾಳ್ ಅವರಲ್ಲ, ಅವ್ರ ಅಪ್ಪ ಅವ್ರ ತಾತ ಅಂತಾನೆ ಮಾತಾಡ್ತಾ ಇದ್ದೀರಾ. ಒಂದು. ಎರಡನೇದು ಕುರಿ, ಕೋತಿ, ಕಮ್ಮಂಗಿ, ಕತ್ತೆ ಅಂತೆಲ್ಲ ಮಾತಾಡ್ತಿದ್ದೀರಾ. ಸರ್, ನೀವು ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದೀರಿ, ನೀವು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬರ್ತಾ ಇದ್ದೀರಿ, ಅಥವಾ ತಾವು ಯಾವ್ದಾರ ಝೂ ಅಥವಾ ಯಾವ್ದಾರ ಕಾಡಿಂದ ಬರ್ತಿದ್ದೀರಾ ಸರ್? ಯಾಕಂದ್ರೆ ಯಾವಾಗ್ಲೂ ಕೋತಿ, ಕುರಿ, ಕಮ್ಮಂಗಿ ಅಂತ ಮಾತಾಡ್ತಾ ಇದ್ದೀರಾ. ಒಂದು. ಸರ್, ರಾಜಕೀಯದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕಂದ್ರೆ ಹಂಬಲ್ ಆಗಿರ್ಬೇಕು ಅಂತ ಹೇಳಿದಿರಿ. ನೀವು ತುಂಬಾ ಹಂಬಲ್ ಇದ್ದೀರಿ ಸರ್. ನೀವ್ ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೀರಾ ಸರ್? ಅಲ್ಲ, ನಾನು ಆಲ್ರೆಡಿ ಬೆಳೆದಿರೋದಕ್ಕೆ ಸ್ಟೇಟ್ ಪಾಲಿಟಿಕ್ಸ್. ಒಂದ್ ನಿಮಿಷ, ಅವ್ರು ಕೇಳಿದ್ರು, ಅಪ್ಪ ನಿಮ್ಮ ಬಿಜೆಪಿ ಅವ್ರ ಬಾಯಲ್ಲಿ ಮುತ್ತು ರತ್ನಗಳೇ ಉದುರುತ್ತಲ್ಲ, ತಲೆ ಕಡಿತೀವಿ ಅನ್ನೋದು ಮುತ್ತು ರತ್ನ ಅಲ್ಲ. ನಾನ್ ಬಿಜೆಪಿ ಅವನಲ್ಲ, ಐ ಆಮ್ ಅ ಸ್ಟೂಡೆಂಟ್. ನೀವ್ ಯಾವಾಗ್ಲೂ ಕೋತಿ, ಕುರಿ ಅಂತ ಮಾತಾಡ್ತೀರಾ. ನೀವು ಯಾವ ಕಾಡಿಂದ ಬಂದ್ರಿ ಅಂತ. ಚಿಕ್ಕಬಳ್ಳಾಪುರಕ್ಕೆ 18 ಕಿಲೋಮೀಟರ್ ದೂರದಲ್ಲಿ ಪೆರೇಸಂದ್ರ ಅಂತ ಊರಿದೆ ಮೇಡಮ್. ಆ ಊರ್ ಪಕ್ಕದಲ್ಲಿ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ಮನೆ ಇತ್ತು. ಅಲ್ಲಿಬ್ಬರು ದಂಪತಿಗಳಿದ್ರು. ಆ ದಂಪತಿಗಳ ಹೆಸರು ಈಶ್ವರ್ ಮಂಜುಳಾ ಅಂತ. ಅವ್ರ ಮಗು ಹುಟ್ಟಿತು. ಅವ್ರ ಮಗುಗೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ನ್ಯಾಷನಲ್ ಅನಿಮಲ್ ಹೆಸರಿಟ್ರು. ಈ ಹೆಸರಿಟ್ರೆ ಚೆನ್ನಾಗಿರಲ್ಲ ಅಂತ ದೇವಸ್ಥಾನಕ್ಕೆ ಹೋಗಿ ದೀಪ ಬೆಳಗಿ ಈಶ್ವರಂಗ್ ನಮಸ್ಕಾರ ಹಾಕೊಂಡು ಪ್ರದೀಪ್ ಈಶ್ವರ್ ಅಂತ ಹೆಸರಿಟ್ರು. ಸುಮ್ನಿರಿ, ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ಅವ್ರು ಝೂ ಇಂದ ಬಂದಿಲ್ಲ, ಕಾಡಿಂದ ಬಂದಿದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತು, ನೀವು ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅಕ್ಕ ನಮಸ್ಕಾರ. ಸರ್, ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ತುಂಬಾನೇ ಕೊಡುಗೆ ಕೊಡ್ತಾ ಇದ್ದೀರಾ. ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ನೀವು ಆದರ್ಶ ಆಗಿದ್ದೀರಾ, ಸ್ಫೂರ್ತಿ ಆಗಿದ್ದೀರಾ. ನಿಜವಾಗ್ಲೂನೇ ಅದು ಹೊಗಳಂತ ವಿಷಯನೇ, ನಾನು ಇಲ್ಲ ಅಂತ ಹೇಳಲಿಲ್ಲ. ಅವರು ನಿಮ್ಮ ಮೋಟಿವೇಶನಲ್ ಸ್ಪೀಚ್ ಎಲ್ಲ ತುಂಬಾ ಕೇಳ್ತಾರೆ, ಅದರಿಂದ ಇನ್ಸ್ಪೈರ್ ಆಗ್ತಾ ಇದ್ದಾರೆ. ಅದೊಂದೇ ನೋಡಲ್ಲ ಸರ್ ಅವರು, ನೀವು ಮೀಡಿಯಾ ಮುಂದೆ ಕೊಡೋ ಹೇಳಿಕೆಗಳು, ನಿಮ್ ರಾಜಕೀಯ ಭಾಷಣಗಳನ್ನೂ ಕೇಳ್ತಾ ಇದ್ದಾರೆ.
ಅದರಿಂದ ಯಾವ ತರ ಇನ್ಸ್ಪೈರ್ ಆಗ್ತಾರೆ? ನೀವೇ ಬೆಳೆಸ್ತಾ ಇರೋ ಗಿಡಗಳಿಗೆ ಯಾವ ತರ ಗೊಬ್ಬರ ಹಾಕ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಾ ಅವ್ರು ಇದೆ ಸರ್? ಕ್ಲಾರಿಟಿಯಾಗಿ ಹೇಳ್ಕೊಟ್ಟಿದ್ದೀನಿ. ನಾನು ಕಂಫರ್ಟ್ ಝೋನ್ ಅಲ್ಲಿ ಇರಬೇಕು, ನೆಮ್ಮದಿಯಾಗಿರ್ಬೇಕು, ಮಂತ್ ಎಂಡ್ ಅಲ್ಲಿ EMI ಕಟ್ಕೊಳ್ಳೋದೇ ನನ್ನ ಲೈಫ್ ಟಾರ್ಗೆಟ್, ಒಂದು 2 BHK ಮನೆ ಕಟ್ಕೊಳ್ಳೋದೇ ನನ್ನ ಟಾರ್ಗೆಟ್ ಅನ್ಕೊಂಡಿದ್ರೆ ನಾನು ರಾಜಕಾರಣಕ್ಕೆ ಬರ್ತಿರ್ಲಿಲ್ಲ.